ವೀಕ್ಷಕರೇ, ಇವತ್ತು ನೋಡಿ, ಹಠಾತ್ ಮಳೆಯಿಂದಾಗಿ ನಮ್ಮ ಜಿಲ್ಲೆ ಕಾಸರಗೋಡಿನಲ್ಲಿ ಅಸ್ತವ್ಯಸ್ತದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ತಮಿಳುನಾಡಿಗೆ ಮೊನ್ನೆ ಬಂದಪ್ಪಳಿಸಿದಂಥ ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ಕೇರಳ ಕರಾವಳಿಯಲ್ಲಿ ಕೂಡ ಬಹಳಷ್ಟು ಅಪಾಯ ತಂದೊಡ್ಡುವ ಒಂದು ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದ್ದರು. ಅದರ ಪ್ರಕಾರ ಇವತ್ತು ಮಧ್ಯಾಹ್ನ ಅಪರಾಹ್ನದ ನಂತರ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿ ಬಹಳಷ್ಟು ಅಪಾರ ಹಾನಿಗಳು ಉಂಟಾದ ಬಗ್ಗೆ ವರದಿಯಾಗ್ತಾ ಇದೆ. ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಜಲಾವೃತಗೊಂಡು ಅದು ವಾಹನ ಸಂಚಾರಕ್ಕೆ ಬಹಳಷ್ಟು ಪರಿಣಾಮ ಬೀರಿರುವುದು ನಮ್ಮ ಗಮನಕ್ಕೆ ಬಂದಿದೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಸಿರಿಯ ನಮ್ಮ ಮಂಗಳೂರು ಕಾಸರಗೋಡು ಹೆದ್ದಾರಿಯ ಸಿರಿಯ ಸೇತುವೆ ಬಳಿ ಬಹಳಷ್ಟು ನೀರು ತುಂಬಿಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿರುವುದನ್ನು ಕಾಣ್ತಾ ಇದೆ. ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೊಳ್ತೇವೆ, ರಾಷ್ಟ್ರೀಯ ಹೆದ್ದಾರಿ ನಮ್ಮ ಜಿಲ್ಲೆಯ ವರ್ಚಸ್ಸನ್ನು ಬದಲಾಯಿಸಲಿದೆ, ಕಾಸರಗೋಡು ಅಭಿವೃದ್ಧಿ ಹೊಂದ್ತಾ ಇದೆ ಅಂತೇಳಿ. ಆದರೆ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂತೇಳಿ, ಹೆದ್ದಾರಿಯ ನಿರ್ಮಾಣದಲ್ಲೇ ನಮಗೆ ಒಂದಷ್ಟು ಸಂಶಯಗಳು ಆರಂಭದಿಂದಲೇ ಕಂಡು ಬರ್ತಾ ಇರುವಂಥದ್ದು. ಹೆದ್ದಾರಿಗಳನ್ನು 2 ವಿಭಾಗಗಳಾಗಿ ಮಧ್ಯದಲ್ಲಿ ಗೋಡೆ ಕಟ್ಟಿ ಆಚೆ ಬದಿ ಸಂಪರ್ಕ ಇಲ್ಲದ ಹಾಗೆ ಮಾಡಿರುವಂಥ ಒಂದು ಉದಾಹರಣೆ ನಮ್ಮ ಮುಂದೆ ಇದೆ. ಅದರ ಸಮಸ್ಯೆಗಳು ಮುಂದೆ ನಾವು ಕಾಣಲಿಕ್ಕಿದ್ದೇವೆ. ಅದರ ಜೊತೆಗೆ ಅವೈಜ್ಞಾನಿಕವಾದಂಥ ಕಾಮಗಾರಿಯ ಪರಿಣಾಮವಾಗಿ ಮಳೆಗಾಲದಲ್ಲಿ ನೀರು ಹೇಗೆ ಹರಿದು ಹೋಗಲಿಕ್ಕೆ ಯಾವ ವ್ಯವಸ್ಥೆ ಇದೆ ಎನ್ನುವುದು ನಮಗೀಗ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಈಗ ಹಠಾತ್ ಬಂದಂಥ ಮಳೆಯ ಕಾರಣದಿಂದಾಗಿ ಹೆದ್ದಾರಿ ಪೂರ್ತಿ ನೀರು ತುಂಬಿಕೊಂಡು ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಭವಿಷ್ಯದಲ್ಲಿ ಎಷ್ಟು ಸಮಸ್ಯೆ ಉಂಟು ಮಾಡಬಹುದು ಎನ್ನುವುದನ್ನು ನಾವು ಈಗಾಗಲೇ ಅಂದಾಜಿಸಬಹುದಾಗಿದೆ. ಈ ಕೋಟಿಗಟ್ಟಲೆ ಹಣಕ್ಕೆ ವೆಚ್ಚ ಮಾಡಿ ನಿರ್ಮಾಣ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿಯನ್ನು ಇಲ್ಲಿಯ ಹವಾಮಾನ, ಇಲ್ಲಿಯ ಭೌಗೋಳಿಕ ಪರಿಸ್ಥಿತಿಗಳನ್ನು ಅವಲೋಕಿಸದೆ ನಿರ್ಮಾಣ ಮಾಡಿದ್ರೋ ಎನ್ನುವಂಥ ಸಂಶಯ ಈಗ ಮೂಡ್ತಾ ಇದೆ. ಈಗಾಗಲೇ ಹೇಳಿರುವಂತೆ ರಸ್ತೆಯನ್ನು 2 ವಿಭಾಗ ಮಾಡಿರುವುದು ಅದು ಮುಂದೊಂದು ದಿನ ಭಾಳಷ್ಟು ಸಮಸ್ಯೆಗೆ ಕಾರಣ ಆಗಲಿಕ್ಕಿದೆ. ಉದಾಹರಣೆಗೆ ಕುಂಬಳೆ ಇರ್ಬೋದು, ಬಂಜೋಡು ಇರ್ಬೋದು, ಮೊಗ್ರಾಲ್ ಇರ್ಬೋದು, ಉಪ್ಪಳ ಇರ್ಬೋದು. ಇಲ್ಲೆಲ್ಲ ರಸ್ತೆ ಒಂದು ಮಗ್ಗಲಿಂದ ಮತ್ತೊಂದು ಮಗ್ಗಲಿಗೆ ಸಂಚರಿಸಬೇಕಿದ್ರೆ ತುಂಬ ದೂರ, ಒಂದಷ್ಟು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರ ಸಾಗಿ ಅಂಡರ್ ಬ್ರಿಡ್ಜಲ್ಲಿ ಅಲ್ಲಿ ಆ ಮೂಲಕ ನಾವು ಮತ್ತೊಂದು ಬದಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಅಲ್ಲೆಲ್ಲೂ ಕೂಡ ಮಳೆ ನೀರು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದಾಗ ನಮಗೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳಲ್ಲಿ ಈ ಬಗ್ಗೆ ಕೇಳಿದಾಗ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯ? ಈಗಾಗಲೇ ರಸ್ತೆ ನಿರ್ಮಾಣ ಎನ್ನುವಂಥದ್ದು ಬಹುತೇಕ ಉಪ್ಪಳದವರೆಗೆ ಅಥವಾ ಹೊಸಂಗಡಿಯಿಂದ ಈ ಕಡೆವರೆಗೆ ಬಹುತೇಕ ಪೂರ್ಣಗೊಳ್ತಾ ಇದೆ. ಅಲ್ಲೆಲ್ಲೂ ಕೂಡ ಮಳೆ ನೀರಿಗೆ ಹೋಗುವ ವ್ಯವಸ್ಥೆ ಮಾಡಲಿಲ್ಲ. ಇನ್ನು ಹೊಸದಾಗಿ ಮಾಡಬೇಕಿದ್ರೆ ಮತ್ತೆ ನೆಲವನ್ನು ಕೊರೆದು ಅಥವಾ ರಸ್ತೆಯನ್ನು ಕೊರೆದು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿದ ಹಣ, ನಮ್ಮ ಟ್ಯಾಕ್ಸನ್ನು ಬಳಸಿ ಸರ್ಕಾರ ಮಾಡುವಂಥ ಇಂತಹ ಒಂದು ಅವೈಜ್ಞಾನಿಕವಾದಂಥ ಕಾಮಗಾರಿ ಮುಂದಿನ ದಿನಗಳಲ್ಲಿ ನಮ್ಮನ್ನು ತುಂಬ ಹೈರಾಣಗೊಳಿಸಲಿಕ್ಕಿದೆ. ಈಗಾಗಲೇ ಮಂಗಳೂರಿಗೆ ಹೋಗಲಿಕ್ಕೆ ಸುಮಾರು 1.25-2 ಗಂಟೆ ಬೇಕಾಗ್ತದೆ. ಇಂಥ ಪರಿಸ್ಥಿತಿ ಮುಂದೆ ಸಾಮಾನ್ಯ ಜನರಿಗೆ ಯಾವ ರೀತಿ ಬಾಧಿಸಲಿಬಹುದು ಎನ್ನುವಂಥ ಭೀತಿ ನಮಗೆಲ್ಲ ಇದೆ. ಮಳೆಯ ಕಾರಣದಿಂದಾಗಿ ಇವತ್ತು ಅಂದರೆ ಸೋಮವಾರ ಮಧ್ಯಾಹ್ನ ನಂತರದಿಂದ ಬಹಳಷ್ಟು ಮಳೆ ಬೀಳ್ತಾ ಇದೆ. ನಾಳೆ ಮಂಗಳವಾರ ಕಾಸರಗೋಡು ಜಿಲ್ಲೆಯಾದ್ಯಂತ ಇವತ್ತು ಮಧ್ಯಾಹ್ನದಿಂದ ನಾಳೆ ಸಂಜೆಯವರೆಗೆ ರೆಡ್ ಅಲರ್ಟನ್ನು ಜಿಲ್ಲಾಧಿಕಾರಿ ನಿಂಬಾಶೇಖರ್ ಘೋಷಿಸಿದ್ದಾರೆ. ಅದೇ ರೀತಿ ನಾಳೆ ಮಂಗಳವಾರ ಕಾಸರಗೋಡಿನ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಕೂಡ ನಾಳೆ ರಜೆ ಇರುವುದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಇದ್ದರೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೇವೆ. ಹೆಚ್ಚಿನ ಸುದ್ದಿಗಳಿಗಾಗಿ ಸಮರಸಸುದ್ದಿ.com ಅನ್ನು ವೀಕ್ಷಿಸ್ತಾ ಇರಿ.